ಮಾತೆರೆಗಳ ನಮಸ್ಕಾರ. ನಾನು ನಿಮ್ಮ ಅಶ್ವಿನ್. ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್. ಇವತ್ತು ನಾನು ನಮ್ಮ ಈಶ್ವರಮಂಗಲದ ಪಂಚಮುಖಿ ಆಂಜನೇಯನ ಕ್ಷೇತ್ರ ಹನುಮಗಿರಿಯಲ್ಲಿದ್ದೇನೆ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಕೋದಂಡರಾಮನ ಸಾನ್ನಿಧ್ಯ ಕೂಡ ಉಂಟು. ಇಲ್ಲಿ ಇವತ್ತು ವಿಶೇಷ ಕಾರ್ಯಕ್ರಮ, ಒಂದು ವಿಶೇಷ ಪೂಜೆ ನಡೆಸಿಕೊಂಡು ಈ ಕ್ಷೇತ್ರದ ಇತಿಹಾಸ ಮತ್ತು ಕಾರ್ಣಿಕದ ಕಥೆಗಳನ್ನು ಈ ಹಿಂದೆಯೇ ಒಂದು ವಿಡಿಯೋದಲ್ಲಿ ತೋರಿಸಿದ್ದೇನೆ. ಆ ವಿಡಿಯೋವನ್ನು ಈ ವಿಡಿಯೋದ ಕೊನೆಯಲ್ಲಿ ತೋರಿಸ್ತೇನೆ ಸ್ನೇಹಿತರೆ. ಈ ದಿನದ ವಿಶೇಷತೆ ಏನು ಅಂತ ಹೇಳಿದರೆ, ಇವತ್ತು ಶನಿವಾರ ರಂಗಪೂಜೆ ಮತ್ತು ರಥೋತ್ಸವ ನಮ್ಮ ಪಂಚಮುಖಿ ಆಂಜನೇಯನ ಕ್ಷೇತ್ರ ಹನುಮಗಿರಿಯಲ್ಲಿ ಇವತ್ತು ನಡೀಲಿಕ್ಕುಂಟು. ರಂಗಪೂಜೆ, ಸಹಸ್ರ ದೀಪಾಲಂಕಾರ ನಡೀಲಿಕ್ಕುಂಟು. ಸೊ ಹಾಗೆಯೇ ಇಲ್ಲಿ ರಥೋತ್ಸವ ಕೂಡ ನಡೀಲಿಕ್ಕುಂಟು ಸ್ನೇಹಿತರೆ. ಹಾಗಾದರೆ ಬನ್ನಿ ಇವತ್ತಿನ ವಿಶೇಷ ಏನು ಅಂತ. ಇವರು ನನ್ನ ಅಕ್ಕ ಆಶಾ ಜಯದೇವ್. ಇವರು ಈಗ ಆಸ್ಟ್ರೇಲಿಯಾದಲ್ಲಿ ಸೆಟ್ಲ್ ಆಗಿದ್ದಾರೆ. ಆಸ್ಟ್ರೇಲಿಯಾದಿಂದ ನಮ್ಮ ಊರಿಗೆ ಬಂದು ಇಲ್ಲಿ ಪಂಚಮುಖಿ ಆಂಜನೇಯನ ಕ್ಷೇತ್ರದಲ್ಲಿ ಇವತ್ತು ರಂಗಪೂಜೆ ಸೇವೆಯನ್ನು ನೆರವೇರಿಸ್ತಾ ಇದ್ದಾರೆ. ಸೊ ಏನು ಕಾರಣ ಅಂತ ಆಶಾ ಜಯದೇವ್ ಅವ್ರ ಹತ್ರ ಕೇಳಿಕೊಂಡು ಬರುವ. ಬನ್ನಿ ಸ್ನೇಹಿತರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಜಯದೇವ್. ನಾನು ಕಳೆದ ಸುಮಾರು 8 ವರ್ಷಗಳಿಂದ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದೇನೆ. ನಾನು ಇಲ್ಲಿ ಇವತ್ತು ಈ ಕ್ಷೇತ್ರ ಕೋದಂಡರಾಮನ ಸಾನ್ನಿಧ್ಯ ಹಾಗೂ ಪಂಚಮುಖಿ ಆಂಜನೇಯನ ಕ್ಷೇತ್ರವಾದ ಈಶ್ವರಮಂಗಲದಲ್ಲಿ ಹನುಮಗಿರಿಯಲ್ಲಿ ಬಂದು ಒಂದು ನನ್ನಿಂದಾದಂತಹ ಸಣ್ಣ ಮಟ್ಟಿನ ಒಂದು ಸೇವೆಯನ್ನು ಮಾಡಿಸಿದ್ದೇನೆ. ಅದು ಸಹಸ್ರ ದೀಪಾಲಂಕಾರ ಸಹಿತ ರಂಗಪೂಜೆ ಮತ್ತು ಪವಮಾನ ರಥೋತ್ಸವ ಸೇವೆಯನ್ನು ನಾವು ಮಾಡುವರಿದ್ದೇವೆ. ಸೊ ಯಾಕೆ ಮಾಡಿದ್ದೀನಿ, ಅದರ ಹಿನ್ನೆಲೆ ನಾನು ಹೇಳುವಷ್ಟು ದೊಡ್ಡವಳಲ್ಲ. ಯಾಕಂದರೆ ಆ ಆಂಜನೇಯನ ಒಂದು ಬಲ, ಶಕ್ತಿ ಅದೇನಿದೆ ಅದು ನಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನು ಅದು ನಮ್ಮ ಕೈಯಿಂದ ಸೇವೆಯ ಮುಖಾಂತರ ಅವನು ತಗೊಳ್ತಾ ಇದ್ದಾರೆ ಅಷ್ಟೇ. ಅದರಲ್ಲಿ ನನ್ನದು ದೊಡ್ಡದಾದ ಮಾತೇನಿಲ್ಲ. ನಾನು ಮಾಡುವಂಥದ್ದು ಅವನು ನನ್ನ ಕೈಯಿಂದ ಮಾಡಿಸ್ತಾ ಇದ್ದಾನೆ, ಅದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಏನಂದರೆ, ಪ್ರತಿಯೊಂದು ಜನರಿಗೂ ಕಷ್ಟಗಳು ಬರ್ತವೆ. ಹುಟ್ಟು ಸಾವಿನ ಮಧ್ಯೆ ಕಷ್ಟಗಳು ಅದು ಅಪರಿಮಿತ, ಅದು ನಡೀತಾನೇ ಇರುತ್ತೆ. ಸೊ ಯಾವುದೇ ಹೆಲ್ತ್ ಇಶ್ಯೂಸ್ ಬಂದಾಗ ನಾವು ಮುಖ್ಯವಾಗಿ ನಮಗೆ ಆ ಒಂದು ಮೋಟಿವೇಶನ್ ಅಥವಾ ಆ ಒಂದು ಧೈರ್ಯ ಬೇಕು. ನಮಗೆ ಆ ಒಂದು ಟೈಮಲ್ಲಿ ನಿಂತ್ಕೊಂಡು ಅದನ್ನು ಎದುರಿಸುವಂಥ ಶಕ್ತಿ ಬೇಕು, ನಿಮಗೆ ಆಗಲಿ ಅಥವಾ ನಿಮ್ಮ ಮನೆಯವರಿಗೆ ಆಗಲಿ. ಸೊ ಆ ಟೈಮಲ್ಲಿ ನಾನು ಲಾಸ್ಟ್ ಮಂತಲ್ಲಿ ಸ್ವಲ್ಪ ನಮ್ಮ ಫ್ಯಾಮಿಲಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಹಾಗೆ ಅದಕ್ಕೂ ಹಾಗೂ ನನ್ನ ಫ್ಯಾಮಿಲಿಯಲ್ಲಿ ಸ್ವಲ್ಪ ಆಯಿತು. ಮುಂಚೆ ಸಣ್ಣ ಪುಟ್ಟದು ಆಗಿರ್ಬೋದು ಅಥವಾ ದೊಡ್ಡದು ಆಗಿರ್ಬೋದು. ಇದು ಸಣ್ಣ ಪುಟ್ಟದೇ ಆಗಿತ್ತು. ದೇವರ ದಯದಿಂದ ಅದು ನಿರ್ವಿಘ್ನವಾಗಿ ಕಳೆದೋಯ್ತು. ಹಾಗೆ ನಾನು ಪ್ರತಿ ವರ್ಷ ಇಲ್ಲಿ ಬಂದಾಗ ರಂಗಪೂಜೆ ಮಾಡಿಸೋದು ನನ್ನ ಅದಕ್ಕೂ ಯೋಗ್ಯತೆ ಎರಡೂ ಬೇಕು. ಅದು ನನ್ನ ಕೈಯಿಂದ ದೇವರು ಮಾಡಿಸ್ತಾ ಇದ್ದಾರೆ ಅಷ್ಟೇ ಅಂದ್ಕೋತಿದ್ದೀನಿ. ಅದು ನನ್ನಿಂದ ಎಷ್ಟು ದಿನಕ್ಕಾಗುತ್ತೋ ಅಷ್ಟು ದಿನಕ್ಕೆ ಕೊನೆ ತನಕ ಮಾಡಿಸುವಂಥ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಾಧ್ಯವಾದರೆ ನೀವು ಬನ್ನಿ ಹಾಗೂ ನಿಮ್ಮವರನ್ನು ಕರೆತನ್ನಿ. ಇಲ್ಲಿಯ ಯಾವುದೇ ಒಂದು ಸೇವೆ ನೀವು ಮಾಡ್ಬೋದು. ಈಗ 300 ರೂಪಾಯಿ ಕೊಟ್ಟು ಅಕ್ಕಿ ಸೇವೆನೋ, ಅಕ್ಕಿನೂ ಕೊಡ್ಬೋದು. ಅಕ್ಕಿ ಕೊಟ್ಟರೆ ಅದೊಂದು ಅನ್ನದಾನ ಆಗುತ್ತೆ, ಅದು ನಿಮ್ಮ ಹೆಸರಲ್ಲಿ ನಡೆಯುತ್ತೆ. ಅದು ಎಲ್ಲೋ ಒಂದು ಕಡೆ ದೇವರು ನಿಮ್ಮಿಂದ ಮಾಡಿಸಿ ನಿಮಗೆ ಆ ಶಕ್ತಿ, ಅದು ಎಲ್ರಿಗೂ ಆ ಒಂದು ಶಕ್ತಿ ಕೊಡೋದಿಲ್ಲ. ಆ ಒಂದು ಯೋಗ್ಯತೆ ಇದ್ದವರಿಗೆ ಮಾತ್ರ ಇಂಥ ಒಂದು ದೇವರು ನಿಮಗೆ ಅಂಥ ಶಕ್ತಿಯನ್ನು ಕೊಡ್ತಾನೆ. ಸೊ ಈ ಪಂಚಮುಖಿ ಆಂಜನೇಯನ ಕ್ಷೇತ್ರ ತುಂಬ ಪವರ್ಫುಲ್. ನನ್ನ ಲೈಫಲ್ಲಿ ತುಂಬಾ ಏರಿಳಿತಗಳಾದಾಗ ನಾನು ಬರೇ ಭಗವಂತನನ್ನು ಮಾತ್ರ ನಂಬ್ತೀನಿ. ನಾನು ಸ್ವಲ್ಪ ಸ್ಪಿರಿಚುವಲ್ ಸೈಡ್ನವಳು. ಸೊ ನನಗೇನಾದರೂ ಕಷ್ಟ ಬಂತು ಅಂದಾಗ ನನಗೆ ಧೈರ್ಯ ಫಸ್ಟ್ ಬೇಕು ನನಗೆ. ಸೊ ಅವಾಗ ಆಂಜನೇಯನ ನಾನು ನಂಬ್ತೀನಿ. ಹಾಗೆ ಈಗ ತಿರುಪತಿಗೆ ಹೋಗಬೇಕಾದ್ರೆ ಹೇಗೆ ವೆಂಕಟರಮಣನ ಹೇಗೆ ಅವನು ಕರೆಸ್ಕೊಳ್ಬೇಕು, ಇಲ್ಲಾಂದರೆ ನೀವು ಆ ಯೋಗ್ಯತೆ ಇಲ್ಲ ಅಂದರೆ ಹೋಗ್ಲಿಕ್ಕೆ ಆಗೋದಿಲ್ವೋ, ಅದೇ ಥರ ಆಂಜನೇಯನ ಕ್ಷೇತ್ರದಲ್ಲಿ ಒಂದು ಸೇವೆ ಮಾಡಿಸ್ಲಿಕ್ಕೆ. ಸೊ ಅದೇ ಥರ ಇಲ್ಲಿ ಮಕ್ಕಳಿಗೆ, ನೀವು ಮಕ್ಕಳನ್ನು ಕರ್ಕೊಂಡ್ಬಂದರೆ ನೋಡುವಂಥದ್ದು ಅಥವಾ ರಾಮಾಯಣದ ಹಲವಾರು ಪಿಕ್ಚರ್ಸ್ ಅಥವಾ ಚಿತ್ರಣಗಳನ್ನು ನೀವು ಇಲ್ಲಿ ಕೆತ್ತನೆಯ ಮೂಲಕ ನೋಡ್ಬೋದು. ಸೊ ಅದರಿಂದ ಮಕ್ಕಳಿಗೆ ಈಗಿನ ಸನಾತನ ಧರ್ಮದ ಪರಂಪರೆ ಮುಂಚೆ ಏನಿತ್ತು, ಹೇಗಿತ್ತು, ಹಿಸ್ಟ್ರಿ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ನಾವು ತಿಳಿಯಪಡಿಸ್ಲಿಕ್ಕೆ ನಾವು ಸಹಾಯ ಮಾಡ್ಬೋದು. ನಾವು ಇಲ್ಲಿಲ್ಲ, ನಾವು ಆಸ್ಟ್ರೇಲಿಯಾದಲ್ಲಿದ್ದ ಕಾರಣ ನಮ್ಮ ಮಕ್ಕಳಿಗೆ ಸ್ವಲ್ಪ ಹೇಳ್ಕೊಡೋದು ಕಷ್ಟ ಆಗುತ್ತೆ. ನಮ್ಮ ಜನರಲ್ ಆಗಿ ಇಲ್ಲಿ ಅಜ್ಜಿ ತಾತನವ್ರ ಮಕ್ಕಳಿಗೆ ಹೇಳ್ಕೊಡ್ತಾರೆ, ಬಟ್ ನಮಗೆ ಅಂಥ ಒಂದು ಯೋಗ್ಯತೆಯೂ ಇಲ್ಲ. ಸೊ ನಾವು ಇಲ್ಲಿ ಬಂದಾಗ ಅದನ್ನು ತೋರಿಸಿ ಹೇಳ್ಕೊಡ್ಲಿಕ್ಕೆ ಒಂದು ಉತ್ತಮವಾದಂಥ ಒಂದು ಪ್ಲಾಟ್ಫಾರ್ಮ್ ಅಂತ ಅಂದ್ಕೋತೀನಿ ನಾನು. ಇಲ್ಲಿಯ ಮಕ್ಕಳಿಗಾದರೆ ಅಜ್ಜಿ ತಾತ ಯಾರಾದರೂ ಹೇಳ್ಕೊಡ್ತಾರೆ, ರಾಮಾಯಣ ಹೀಗಿತ್ತು, ಮಹಾಭಾರತ ಹೀಗಿತ್ತು. ನಾನು ಕಲ್ತಿದ್ದೀನಿ ರಾಮಾಯಣ ಮಹಾಭಾರತಗಳು, ಬಟ್ ನಮಗೆ ಹೇಳ್ಕೊಡೋಷ್ಟು ಟೈಮ್ ಕೂಡ ಇಲ್ಲ ಅಲ್ಲಿ. ಸೊ ಅದೇ ಇಲ್ಲಿ ಬಂದಾಗ ಆ ಚಿತ್ರಣಗಳನ್ನು ತೋರಿಸಿ ಮಕ್ಕಳಿಗೆ ಅದರ ಬಗ್ಗೆ ನಾವು ನಾಲೆಜ್ ತುಂಬಿದಾಗ ಅವರಿಗೆ ಓಕೆ ಇದು ಹೀಗಿತ್ತು, ಆ ಟೈಮಲ್ಲಿ ಇದು ಈ ಥರ ಇತ್ತು ಅಂತ ಅವರಿಗೆ ಪರಿಪೂರ್ಣವಾಗಿ ಮನಸ್ಸಿಗೆ ನಾಟುವಂಥ ಸ್ಥಿತಿಯಲ್ಲಿ ಇದೆ. ಸೊ ಕೋದಂಡರಾಮನ ಸಾನ್ನಿಧ್ಯನೂ ಇದೆ. ಹಾಗೆ ಆಂಜನೇಯನ ಕ್ಷೇತ್ರವಾದ ಇದು ತುಂಬಾ ಪವರ್ಫುಲ್. ನಾನು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನ್ನ ತಮ್ಮನಿಗೆ ಅಶ್ವಿನಿಗೆ ತುಂಬ ಧನ್ಯವಾದಗಳು. ಹಾಗೆ ಒಂದು ಸತಿ ಈ ಕ್ಷೇತ್ರಕ್ಕೆ ಬನ್ನಿ.
ನಿಮ್ಮವರನ್ನು ಕರೆತನ್ನಿ, ಆ ಮಹಿಮೆಯನ್ನು ನೀವೇ ನಿಮ್ಮ ಬಾಯಿಯಲ್ಲಿ ಹೇಳುವಂತಾಗಲಿ. ಧನ್ಯವಾದಗಳು. ತುಂಬ ತುಂಬ ಧನ್ಯವಾದಗಳು ಮೇಡಮ್. ಯಾಕೆಂತ ಹೇಳಿದ್ರೆ ಪಂಚಮುಖಿ ಆಂಜನೇಯ ಅಂತ ಹೇಳುವಾಗಲೇ ಎಲ್ಲರಿಗೂ ಗೊತ್ತಾಗ್ತದೆ ಪಂಚಮುಖಿ ಆಂಜನೇಯನ ಒಂದು ಕಾರ್ಣಿಕ. ಸೊ ಇವತ್ತು ನಿಮ್ಮ ಮುಖಾಂತರ ಸ್ವಲ್ಪ ನಮಗೆ ಕೂಡ ಹನುಮಂತನಲ್ಲಿ ಒಂದು ಶಕ್ತಿ ಉಂಟು, ಆ ಕಾರ್ಣಿಕ ನಮಗೆ ಗೊತ್ತಿಲ್ಲದಾಗೆ ತೋರಿಸ್ತಾ ಇದ್ದಾನೆ ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ನಾವು ಯಾವಾಗಲೂ ಬರ್ತೇವೆ, ಕೈ ಮುಗಿತೇವೆ, ಹೋಗ್ತೇವೆ, ನಮ್ಮ ಕಷ್ಟಗಳಿಗೆ ಸ್ಪಂದಿಸುವುದಿಲ್ಲ ಅಂತ ಒಂದೊಂದು ಸಲ ಬೇಸರನೂ ಆಗ್ತದೆ. ಆದರೆ ನಿಮ್ಮ ಮಾತುಗಳನ್ನು ಕೇಳುವಾಗ ನಂಬಿಕೆ ಅನ್ನುವುದು ಇನ್ನೂ ಜೀವಂತವಾಗಿ ಉಳಿತದೆ ಎಲ್ಲರ ಹತ್ರ ಕೂಡ. ಹೌದು ಹೌದು, ನೀವು ಎಷ್ಟು ಅವರ ಮೇಲೆ ನಂಬಿಕೆ ಇಡ್ತೀರೋ ಅಷ್ಟು ನಿಮ್ಮನ್ನು ಕೈ ಹಿಡಿದು ನಡೆಸ್ಕೊಂಡು ಹೋಗುವಂಥ ಶಕ್ತಿ ಅವನಿಗಿದೆ. ಅದು ಇವತ್ತು ನಿಮಗೆ ಅದರ ಫಲ ಕಾಣಿಸದೇ ಇರ್ಬೋದು, ಬಟ್ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ಆಂಜನೇಯನ ಆ ಬಲ ಬುದ್ಧಿ ಅದೆರಡೂ ನಿಮಗೆ, ನಿಮ್ಮ ಮಕ್ಕಳಿಗೆ ಡೆಫಿನೆಟ್ ಆಗಿ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಹಾಗೆ ನನ್ನ ಜೀವನದಲ್ಲಿ ನಡೀತಾನೂ ಇದೆ. ನೀವು ಒಂದು ಸತಿ ಬನ್ನಿ, ಆ ಭಗವಂತನಲ್ಲಿ ನಂಬಿಕೆ ಇಡಿ, ಎಲ್ಲನೂ ಸರಿ ಹೋಗುತ್ತೆ. ಎಲ್ಲ ಪಾದದಲ್ಲಿ ನಿಮ್ಮ ಕಷ್ಟಗಳನ್ನು ಹಾಕಿಬಿಡಿ, ಅಲ್ಲೇ ಕಷ್ಟಗಳು ನಿರ್ವಿಘ್ನವಾಗಿ ನೆರವೇರುತ್ತೆ. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದೇವರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗಲೂ ಇರಲಿ. ಹಾಗೆ ನಿಮ್ಮ ಫ್ಯಾಮಿಲಿ ಎಲ್ಲರ ಮೇಲೆ, ದೇವರನ್ನು ಯಾರು ನಂಬ್ತಾರೆ ಎಲ್ಲರ ಮೇಲೆ ಆ ದೇವರ ಆಶೀರ್ವಾದ ಇರಲಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ ಯು. ವಿನಾಯಕಾಯ ವೈತುಭ್ಯಮಿಕೃತಾಯ ನಮೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಓಂ ಜಾತವೇದಸೇ ಸುನವಾಮ ಸೋಮಮರಾತೀಯತೋ ನಿದಹಾತಿ ವೇದಃ ತನಃ ಪರಶತಿ ದುರ್ಗಾಣಿ ವಿಶ್ವಾನಾವೇವ ಸಿಂಹಂ ಪುರಿತಾತ್ಗ್ನಿಃ ತಾಮಗ್ನಿವರ್ಣಾಂ ತಪಸಾ ಜ್ವಲಂತೀಂ ವೈರೋಚನೀಂ ಕರ್ಮಫಲೇಶಿಷ್ಟಾಂ ದುರ್ಗಾಂ ದೇವೀಂ ಶರಣಮಹಂ ಪ್ರಪದ್ಯೆ. ಸುತರಸೆ ನಮಃ. ಅಗ್ನೇತ್ವಂ ಪಾರಯಾನಭ್ಯೋ ಸ್ಮಾನ್ ಸ್ವಸ್ತಿ ಭರತಿ ರುಕ್ಮನಸಾಗೃಣಾನೋ ಅಸ್ಮಾಕಂ ಬೋಧೆ ಸ್ವಾಂಚ ಅಗ್ನೇತನಂ ವಿಪ್ರೇ ಸ್ವಾಕುಭ್ಯಂಚ ಸೌಭಗಮಾಯ ಸ್ವ ನಮಃ. ಪ್ರಾರ್ಥನಾಂ ನಮಸ್ಕಾರಾಂ ಸಮರ್ಪಯಾಮಿ. ಯಾವದಿಗೆ ಹೋಗಿ ಅಲ್ಲಿ ಕಡಿಮೆ
यो वेदादो स्वप्रोक्तो वेदान्ते च प्रतिष्ठितः स्वायुष्यमारोग्यमाविदाक्षोगमानं महीयते धनं धान्यं लोके लाभं शतसहस्रं दीर्घमायुः
ಆಂಜನೇಯ ಸ್ವಾಮಿ ध्यायान्ति सौवासरस्तु मन्दवासरयुक्तायां यजमानेन मया ध्यान अनादे गङ्गापूजा ಶ್ರೀ ಕ್ಷೇತ್ರ ಹನುಮಗಿರಿ ಕ್ಷೇತ್ರದ ನಂಬರನ್ನು ಡಿಸ್ಪ್ಲೇ ಮೇಲೆ ಕೊಟ್ಟಿರ್ತೇನೆ ಸ್ನೇಹಿತರೆ. ಈ ನಂಬರಿಗೆ ಕಾಲ್ ಮಾಡಿ ರಂಗಪೂಜೆ ಅಥವಾ ಏನಾದರೂ ಸೇವೆಗಳನ್ನು ಈ ಕ್ಷೇತ್ರದಲ್ಲಿ ಕೊಡಬೇಕು ಅಂತಿದ್ರೆ ಕಾಲ್ ಮಾಡಿ ಬುಕ್ ಮಾಡ್ಬೋದು. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾವು ಪಂಚಮುಖಿ ಆಂಜನೇಯ ಕ್ಷೇತ್ರ ಹನುಮಗಿರಿ ಈ ಕ್ಷೇತ್ರದಲ್ಲಿ ನಡೆದಿರುವಂತಹ ರಂಗಪೂಜೆಯ ಒಂದು ವೈಭವವನ್ನು ನೋಡಿಕೊಂಡು ಬಂದೆವು ಸ್ನೇಹಿತರೆ. ಮಾಹಿತಿಯನ್ನು ಎಲ್ಲರಿಗೂ ಶೇರ್ ಮಾಡಿ ಸ್ನೇಹಿತರೆ. ಈ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಮುಂದಿನ ಇನ್ನೊಂದು ಹೊಸ ವಿಡಿಯೋದ ಜೊತೆ ಮತ್ತೆ ಸಿಗುವ ಸ್ನೇಹಿತರೆ. ಧನ್ಯವಾದಗಳು.